ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅನುಗ್ರಹ 123 ಚಾನಲ್ಗೆ ಎಲ್ರಿಗೂ ಸ್ವಾಗತ. ಏನಪ್ಪ ಇದು ಮಾರ್ಕೆಟ್ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಸೊ ನಮ್ಮ ಮನೇಲಿ ನನ್ನ ಮಗಳ ಹಾಫ್ ಸ್ಯಾರಿ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ನಾನು ಕೂಡ ಇದೇ ಫಸ್ಟು ಕೆ ಆರ್ ಮಾರ್ಕೆಟ್ನ ನೋಡಿದ್ದು. ಇಷ್ಟು ದೊಡ್ಡದಾಗಿದೆ, ಇಷ್ಟು ಚೀಪಾಗಿ ಸಿಗುತ್ತೆ ಅಂತ ಹೇಳಿ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿ ಹೂಗಳಂತೂ ಬೆಳಗ್ಗೆ ಇದು ನೋಡಿದ್ರೆ ಎಷ್ಟು ಮಧ್ಯಾಹ್ನ ಹೋಗಿರೋ ಥರ ಇದೆ. ನಾವು ಬೆಳಗ್ಗೆ ಹೋಗಿರೋದು, ಬೆಳಗ್ಗೆ 5:45 ಅಷ್ಟೊತ್ತಿಗೆ ಹೋಗಿರೋದು. ಎಷ್ಟೊಂದು ಬೆಳಕಿದೆ ನೋಡಿ, ಹೌದಲ್ಲ. ನಮಗಂತೂ ಭಾಳನೇ ಚೀಪಾಗೇ ಸಿಕ್ತು. ಹೂವಾಗಿರ್ಬೋದು, ತರಕಾರಿ ಮತ್ತು ಈರುಳ್ಳಿ, ಟೊಮೆಟೊ ಇದೆಲ್ಲ. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ. ತುಂಬ ಕೆಲಸ ಇದ್ದೇ ಇರುತ್ತೆ ಅನ್ನೋದು ಗೊತ್ತಲ್ವ. ನಾವು ಇದು ತಾಂಬೂಲ ಕಟ್ಟೋದಕ್ಕೋಸ್ಕರ ನಾವು ಇಲ್ಲಿ ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿನ ಮಾಡಿಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಇಟ್ಕೋತೀವಿ. ಇಲ್ಲಿ ಕರ್ಜಿಕಾಯಿ ಮಾಡೋವಂಥ ಟೈಮಲ್ಲಿ ನಮ್ಮ ಅಕ್ಕ ತಂಗಿಯರು, ನಮ್ಮ ಸಿಸ್ಟರ್ಸು ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ಇದನ್ನು ಮಾಡಿದ್ವಿ ಮತ್ತು ಇದನ್ನೆಲ್ಲ ಪ್ಯಾಕಿಂಗ್ ಕೂಡ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆ ದಿವಸ ಎಲ್ಲ ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ಕೊಂಡು ಹೋದ್ವಿ. ಇದು ಫಂಕ್ಷನ್ ದಿವಸ ಬೆಳಗ್ಗೆ. ಫಂಕ್ಷನಿಗಂತೂ ತುಂಬಾ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಮಾಡಿದರು. ಹಾಗೆ ನಾನು ನನಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಫುಲ್ಲು ಡೀಟೇಲಾಗಿ ವೀಡಿಯೋಸ್ನ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಗೊತ್ತಿರತ್ತಲ್ವ ಎಲ್ರಿಗೂ, ಕೆಲಸ ಇರುತ್ತೆ, ಹೇಗೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಲ್ವಾ. ಆದರೂ ಕೂಡ ಎಷ್ಟೆಷ್ಟು ಆಗುತ್ತೆ ಅಷ್ಟನ್ನು ಸ್ವಲ್ಪವಾಗಿ ನಾನಂತೂ ಮಾಡ್ಕೊಂಡಿದ್ದೀನಿ ಇಲ್ಲಿ ವೀಡಿಯೋಸು. ಅಡುಗೆ ಕೂಡ ಮಾಡಿಸೋದಿತ್ತಲ್ವ, ಅಡುಗೆ ಮನೇಲೇ ಮಾಡಿಸಿದ್ವಿ ನಾವು. ಇಲ್ಲಿ ಅಡುಗೆ ಏನಪ್ಪ ಅಂತಂದರೆ ಏನು ಮಾಡಿಸಿದ್ವಿ ಅಂತ ಹೇಳಿದ್ರೆ, ಮನೆ ಮುಂದೆ ಎಲ್ಲ ಫುಲ್ ಶಾಮಿಯಾನ ಎಲ್ಲ ಹಾಕಿಸಿ ಮನೆ ಕೆಳಗಡೆ ಪಾರ್ಕಿಂಗಲ್ಲೇ ಅಡುಗೆ ಮಾಡಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಅಡುಗೆಗೆ ಮಟನ್ ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತು ಪಾಯಸ, ಆಮೇಲೆ ಬದನೇಕಾಯ್ದು ಗೊಜ್ಜು, ಪಚಡಿ ಮತ್ತು ಚಿಕನ್ ಗ್ರೇವಿ ಮತ್ತು ಸೇಮಿಯಾ ಅಂತ ಹೇಳ್ತಾರೆ, ಅದನ್ನು ಮಾಡಿಸಿದ್ವಿ. ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಇಷ್ಟೊಂದು ಅಡುಗೆ ಮಾಡಿಸಿದ್ರು ಎಲ್ಲನೂ ಖಾಲಿ ಆಯಿತು. ನಮಗಂತೂ ಕರೆದವರೆಲ್ಲರೂ ಬಂದಿದ್ದರು. ಭಾಳನೇ ಅಂದರೆ ಭಾಳನೇ ಖುಷಿಯಾಯಿತು. ನಿಮ್ಮ ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಹೇಗೆ ಮಾಡಿರ್ತೀರಾ ಅನ್ನೋದನ್ನು ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ. ಅಡುಗೆ ಅಂತೂ ಭಾಳ ಅಂದರೆ ಭಾಳನೇ ಚೆನ್ನಾಗಿ ಮಾಡಿದರು. ಊಟಕ್ಕೆ ಏನು ಅಡುಗೆಯವ್ರನ್ನ ಕರೆಸಿದ್ವೋ ಅವರು ನೀಟಾಗಿ ಎಲ್ಲ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಮನೆಯಲ್ಲಿ ನಾವು ಏನು ಒಂದು ದಿವಸ ಬಿಫೋರ್ ಫಂಕ್ಷನ್, ಒಂದು ದಿವಸ ಬಿಫೋರು ಸ್ವಲ್ಪ ಫೋಟೋಶೂಟ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಒಂದು ಪಾರ್ಕಲ್ಲಿ. ಅದನ್ನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಹೇಗೆ ಬಂದಿದೆ ಏನು ಎತ್ತ ಅನ್ನೋದನ್ನು ನನಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇಳ್ಕೊಳ್ತೀನಿ. ಇದರಲ್ಲಿ ನಿಮಗೆ ಯಾವ ಫೋಟೋಸ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಅದಾದಮೇಲೆ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡಿದ್ವಿ. ಅರಶಿನ ನೀರನ್ನ ಸ್ನಾನ ಮಾಡಿಸಿದ್ವಿ. ನಮ್ಮ ತಮ್ಮನ ಹೆಂಡತಿ ಮತ್ತು ನಮ್ಮ ಅಕ್ಕ ತಂಗಿಯವರು ಎಲ್ಲರೂ ಕೂಡ ಬಂದಿದ್ದರು. ಇದೆಲ್ಲ ಸ್ನಾನ ಮುಗಿಸಾದ್ಮೇಲೆ ಮೇಕಪ್ ಕೂಡ ಮಾಡಿಸಿದ್ವಿ. ಫಂಕ್ಷನ್ಗೆ ರೆಡಿ ಆಗಬೇಕಲ್ಲ, ಹೇಗೆ ಕಾಣ್ತಾ ಇದ್ದಾಳೆ ನನ್ನ ಮಗಳು ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ತುಂಬ ಪ್ರಿಟಿಯಾಗಿ ಕೂಡ ಕಾಣಿಸ್ತಾ ಇದ್ಲು. ನಮಗಂತೂ ಇವಳೇನಾ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡಿದ್ವಿ. ನಾವಂತೂ ತುಂಬ ಅಂದರೆ ತುಂಬಾ ಖುಷಿಯಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದರು ಅಂತಲೇ ಹೇಳ್ಬೋದು. ಹೇಗೆಲ್ಲ ತುಂಬ ಅಂದರೆ ತುಂಬಾ ಖುಷಿಯಾಗಿ ಮಾಡಿದ್ವಲ್ಲ. ಇವರು ಕೂಡ ಅಕ್ಕ, ನನ್ನ ಸಿಸ್ಟರ್ ಮತ್ತು ನನ್ನ ಕಸಿನ್ ಸಿಸ್ಟರ್ಸು ಎಲ್ಲರೂ ಕೂಡ ಬಂದಿದ್ದರು. ಏನು ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಮನೆಯವರು
ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಬೆಂಗಳೂರಲ್ಲಿ ಯಾರು ರಿಲೇಟಿವ್ಸ್ ಇದ್ದಾರೋ ಸೊ ಅವ್ರನ್ನ ಮಾತ್ರನೇ ಕರೆದಿದ್ವಿ. ಹಾಗಾಗಿ ತುಂಬ ಅಂದರೆ ತುಂಬ ರಿಲೇಷನ್ಸ್ನ ಕರಿಬೋದಾಗಿತ್ತು. ತುಂಬ ಅಂದರೆ ತುಂಬಾ ಜನ ಇದ್ದಾರೆ. ಅದೆಲ್ಲ ಕರೆಯೋದಕ್ಕೆ ಆಗಲಿಲ್ಲ. ನಾವು ಎಲ್ಲಿ ಬೆಂಗಳೂರಲ್ಲೇ ಇರೋದು ಕಾರಣ ನಾವು ಬೆಂಗಳೂರಲ್ಲಿರುವಂಥ ಜನರನ್ನ ಮಾತ್ರನೇ ಕರೆದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನನ್ನ ಸಿಸ್ಟರ್ ಏನಿದ್ದಾಳೋ ನನ್ನ ಕಸಿನ್ ಸಿಸ್ಟರು, ಅವಳು ಕೂಡ ನನ್ನ ಚಾನಲ್ನ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ಲು. ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ, ನನ್ನ ಮಗಳು ಲೆಹೆಂಗಾ ಆಗಿರ್ಬೋದು, ಬಳೆ, ಜ್ಯುವೆಲ್ರಿ ಸೆಟ್ಟು ಎಲ್ಲನೂ ಮ್ಯಾಚಿಂಗ್ ಆಗಿ ನಾನು ಪರ್ಚೇಸ್ ಮಾಡಿದೆ. ಒಂದೊಂದಕ್ಕೂ ಟೈಮ್ ಕೊಟ್ಟು ಪರ್ಚೇಸ್ ಅಂತೂ ಮಾಡಿದ್ದೀನಿ. ಹೇಗಿದೆ ಅವಳ ಲೆಹೆಂಗಾ ಆಗಿರ್ಬೋದು, ಅವಳ ಜ್ಯುವೆಲ್ರಿ ಆಗಿರ್ಬೋದು, ನೀವು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ಇವಳು ನನ್ನ ಸಿಸ್ಟರು ನೋಡಿ, ಅವಳು ಕೂಡ ನನ್ನ ಚಾನಲ್ನ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಹೀಗೆ ಎಲ್ಲ ಮಾಡೋದು ಅಂತ ಹೇಳ್ತಾ ಇದ್ವಿ. ಸರಿ, ನವೇನ್ ಬೋಲ್. ಇವಳ ಹೆಸರು ಮಾಧುರಿ ಅಂತ ಹೇಳಿ. ಸ್ಟಾರ್ಟ್. ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ನನ್ನ ಫ್ರೆಂಡ್ ಕಾರ್ಯಕ್ರಮದಲ್ಲಿದ್ದೀನಿ. ಬನ್ನಿ, ಅನುಗ್ರಹ ಯೂಟ್ಯೂಬ್ ಚಾನಲ್ 1 2 3 ಓಕೆನಾ? ಬನ್ನಿ. इंट्रोडक्शन द्यायला माझ्या चॅनलचे थांबा. बनी बनी बनी. ನನ್ನ ಮುದ್ದಿನ ಮಗಳು ಕ್ಯೂಟಾಗಿ ನೋಡಿ, ನನ್ನ ಸಿಸ್ಟರ್ ಮಗಳು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಅವಳಿಗೆ ವಿಶ್ ಮಾಡಿ, ಬ್ಲೆಸ್ ಮಾಡಿ, ನಿಮ್ಮ ಎಲ್ಲರದ್ದು ಆಶೀರ್ವಾದ ಇರಲಿ ಮಗಳ ಮೇಲೆ, ಓಕೆನಾ? ಓಕೆ. ನೀವು ಕೂಡ ನನ್ನ ಮಗಳನ್ನ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋದಲ್ಲಿ ತೆಗೆದಿರುವಂಥ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನನ್ನ ತಮ್ಮ ಮತ್ತು ನನ್ನ 3 ಜನ, ನಾವು 2 ತಂಗಿಯರು, ನನ್ನ ಚಿಕ್ಕ ಮಗಳು ಮತ್ತು ಅವ್ರ ಫ್ರೆಂಡ್ಸು, ನನ್ನ ದೊಡ್ಡ ಮಗಳು ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು. ಇದೊಂದು ನಮ್ಮ ಪುಟ್ಟ ಫ್ಯಾಮಿಲಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಬಾಯ್.